Good evening, children. Welcome to Suchitra Excellent Classes. Today we have learned the third standard English, second language, English, one of the story, The Forest School. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಮೂರನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂಥ ಇಂಗ್ಲೀಷ್ ವಿಷಯದಲ್ಲಿ ಬರುವಂಥ ಒಂದು ಅದ್ಭುತವಾದಂತಹ ಕತೆ, ದ ಫಾರೆಸ್ಟ್ ಸ್ಕೂಲ್. ಈ ಒಂದು ಸ್ಟೋರಿಯನ್ನು ಇವತ್ತಿನ ದಿನ ನಾವು ಕಂಪ್ಲೀಟಾಗಿ ನೋಡೋಣ. ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಈ ಒಂದು ಕಥೆಯ ವಿವರಣೆಯ ಮಧ್ಯದಲ್ಲೂ ಕೂಡ ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ, ಸರಿನಾ? In the deep forest of Kadumale, a new school was started on a cloudy Monday. Mrs. Owlett was the teacher. Mono Snake, Chotu Rabbit, Papu Monkey were the students. ನೋಡಿ, ಒಂದು ದಟ್ಟವಾದ ಕಾಡಿನಲ್ಲಿ, ಕಡುಮಲೆಯಲ್ಲಿರ್ತಕ್ಕಂಥ ಒಂದು ದಟ್ಟವಾದ ಕಾಡಿನಲ್ಲಿ ಹೊಸದಾಗಿ ಒಂದು ಶಾಲೆ ಆರಂಭವಾಗಿತ್ತು. ಅದು ಮೋಡ ಹೊಂದಿರತಕ್ಕಂಥ ಒಂದು ಸೋಮವಾರ ದಿನ, ಕ್ಲೌಡಿ ಮಂಡೇ. ನೋಡಿ, ಮೋಡ ಹೊಂದಿರತಕ್ಕಂಥ ಒಂದು ಸೋಮವಾರದ ದಿನ ಮಿಸಸ್ ಔಲೆಟ್ ಅಂದರೆ ಗೂಬೆ, ಮಿಸಸ್ ಔಲೆಟ್ ಅವರು ಟೀಚರ್ ಇದ್ದರು. ಹೌದಾ? ಇಲ್ಲಿ ಕಾಣಿಸ್ತಾ ಇದ್ದಾರಲ್ವಾ, ಮಿಸಸ್ ಔಲೆಟ್ ಇವರೇ ಟೀಚರ್. ನೆಕ್ಸ್ಟ್ ಮೋನೋ ಸ್ನೇಕ್. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಮೋನೋ ಸ್ನೇಕ್. ದಿಸ್ ಈಸ್ ಚೋಟು ರ್ಯಾಬಿಟ್, ದಿಸ್ ಈಸ್ ಪಪ್ಪು ಮಂಕಿ. ಇವರೆಲ್ಲರೂ ವಿದ್ಯಾರ್ಥಿಗಳು. ನೋಡಿ, ಹಾವು, ಮೊಲ, ಮಂಗ ಇವೆಲ್ಲವುಗಳು ಈ ಗೂಬೆ ಅನ್ನುವಂಥ ಒಬ್ಬ ಒಂದು ಟೀಚರ್ ಇತ್ತಲ್ಲ, ಔಲೆಟ್, ಮಿಸಸ್ ಔಲೆಟ್ ಅವರ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಇಟ್ ಸ್ಟಾರ್ಟೆಡ್ ಡ್ರಿಸ್ಲಿಂಗ್ ವ್ಯಾನ್ ಮಿಸಸ್ ಔಲೆಟ್ ವಾಸ್ ಟೇಕಿಂಗ್ ಅಟೆಂಡೆನ್ಸ್. ಮಿಸಸ್ ಔಲೆಟ್ ಥಾಟ್ Papu was pouring water from the top of the tree, as he always did such naughty things. So she shouted at him, "Papu, can't you sit quietly?" But when all realized that it was raining, everyone ran towards the small cave to get out of the rain. ನೋಡಿ, ಆಗ ಏನಾಗಿತ್ತು ಅಂದರೆ, ಕ್ಲಾಸ್ ಸ್ಟಾರ್ಟ್ ಆಗುವಾಗ ಮೋಡ ಕವಿದ ವಾತಾವರಣ ಇತ್ತಲ್ವಾ. ಆಗ ಮಿಸಸ್ ಔಲೆಟ್ ಅಂದರೆ ಟೀಚರ್ ಏನು ಮಾಡಿದರು, ಅಟೆಂಡೆನ್ಸ್ ತೊಗೊಂಡ್ರು. ಆಗ ಏನು ಯೋಚನೆ ಮಾಡ್ತಾರೆ ಅಂದರೆ, ಪಪ್ಪು ವಾಸ್ ಪೋರಿಂಗ್ ವಾಟರ್ ಫ್ರಮ್ ದ ಟಾಪ್ ಆಫ್ ದ ಟ್ರೀ. ಪೋರಿಂಗ್ ಅಂದರೆ ಸುರಿಯುವುದು. ನೋಡಿ, ಇಲ್ಲಿ ಮಳೆ ಹನಿ ಹನಿಯಾಗಿ ಸುರಿತಾ ಇದೆ ಅಲ್ವಾ. ನೋಡಿ, ಹೌದಲ್ವಾ, ಇಲ್ಲಿ ಕಾಣಿಸ್ತಾ ಇದೆ. ಟೀಚರ್ ಅಟೆಂಡೆನ್ಸ್ ತೊಗೊಂಡ್ರು. ಆವಾಗ ಈ ರೀತಿಯಾಗಿ ಮಳೆ ಹನಿ ಹನಿಯಾಗಿ, ಡ್ರಿಸ್ಲಿಂಗ್ ಅಂದರೆ ಹನಿ ಹನಿಯಾಗಿ ಸೋರ್ತಾ ಇತ್ತು, ಪೋರಿಂಗ್. ಹಿ ಆಲ್ವೇಸ್ ಡಿಡ್ ಸಚ್ ನಾಟಿ ಥಿಂಗ್ಸ್. ಸೊ ಆಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ತುಂಟಾಟವನ್ನು ನೀರಿನಲ್ಲಿ ಆಡ್ತಾಯಿದ್ರು. ಆಗ ಟೀಚರ್ ಶೌಟ್ ಅಂದರೆ ಚೀರ್ತಾರೆ, ಒದರ್ತಾರೆ. ಅಟ್ ಹಿಮ್, ಪಪ್ಪು ಕಾಂಟ್ ಯು ಸಿಟ್ ಕ್ವೈಟ್ಲಿ. ಪಪ್ಪು ಅಂದರೆ ಇಲ್ಲಿ ಮಂಕಿ ಏನು ಮಾಡುತ್ತೆ, ಮಂಕಿಗೆ ಬೈತಾರವರು ಯಾರು, ಟೀಚರ್. ನೀನು ಸರಿಯಾಗಿ ಕುಳಿತುಕೊಳ್ಳುವುದಿಲ್ಲ, ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಬಟ್ ವೆನ್ ಆಲ್ ರಿಯಲೈಸ್ಡ್ ದಟ್ ಇಟ್ ವಾಸ್ ರೈನಿಂಗ್ ಎವ್ರಿ ಒನ್ ಅಂತ ಅವರು ಮಂಗವನ್ನು ಬೈತಿರ್ತಾರೆ. ಬೈಯುವಾಗ ಮಳೆ ಬರ್ತಾ ಇತ್ತಲ್ವ. ಆಗ ಅವ್ರು ಏನು ಮಾಡಿದರು ಅಂದರೆ, ತಿಳಿಯಿತು ಅವರಿಗೆ, ಈಗ ಮಳೆ ವಾತಾವರಣ ಇರೋದ್ರಿಂದ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಬರೀ ಮಂಗ ಅಷ್ಟಲ್ಲದೆ ಉಳಿದಂಥ ಪ್ರಾಣಿಗಳು ಕೂಡ ಹೋಗ್ತಾ ಇದ್ದಾರೆ ಅಂತ, ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅವರು ಗಮನಿಸಿದರು. ರ್ಯಾನ್ ಟುವರ್ಡ್ಸ್ ಟು ದ ಸ್ಮಾಲ್ ಕೇವ್ ಟು ಗೆಟ್ ಔಟ್ ಆಫ್ ದ ರೈನ್. ಮಳೆ ಜೋರಾಗಿ ಬರ್ತಾ ಇದ್ದಾಗ ಎಲ್ಲರೂ ಕೂಡ ಏನು ಮಾಡಿದರು, ಒಂದು ಚಿಕ್ಕದಾಗಿರ್ತಕ್ಕಂಥ ಕೇವ್ ಇತ್ತು. ಕೇವ್ ಅಂದರೆ ಗುಹೆ. ಆ ಗುಹೆ ಒಳಗಡೆ ಅವರೆಲ್ಲರೂ ಮಳೆಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಅದರಲ್ಲಿ ಹೋಗಲಿಕ್ಕೆ ಆರಂಭಿಸುತ್ತಾರೆ. ನೆಕ್ಸ್ಟ್, ಔಲೆಟ್ ಸ್ಟಾರ್ಟೆಡ್ ಲೆಸನ್ಸ್ ಆನ್ ಜಿಯೋಗ್ರಫಿ. When the rain stopped and the sun came out, Chotu Rabbit saw some green grass at a distance. Yummy grass,
ಶಿ ಮಟರ್ಡ್ ಆ್ಯಂಡ್ ಹೋಪ್ಡ್ ಟು ದ ಗ್ರಾಸ್ ವೆನ್ ಮಿಸ್ಸಸ್ ಔಲೆಟ್ ಟರ್ನ್ಡ್ ಟುವರ್ಡ್ಸ್ ದ ಬ್ಲ್ಯಾಕ್ ಬೋರ್ಡ್. ನೋಡಿ, ಮಳೆ ನಿಂತಿತು. ಮಳೆ ನಿಂತಾಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದರು, ಕೇವದಿಂದ ಹೊರಗಡೆ ಬಂದು ಮತ್ತೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡ್ರು. ಆಗ ಮಿಸಸ್ ಔಲೆಟ್ ಏನು ಮಾಡಿದರು, ಕ್ಲಾಸನ್ನು ಆರಂಭ ಮಾಡಿದರು. ಜಿಯೋಗ್ರಫಿ ಬಗ್ಗೆ ಅವರು ಹೇಳ್ತಾಯಿದ್ರು, ಭೂಗೋಳದ ಬಗ್ಗೆ ಅವ್ರು ಹೇಳ್ತಾ ಇರಬೇಕಾದ್ರೆ ಮಳೆ ನಿಂತಿತ್ತು ಅಲ್ವಾ. ಆಗ ಸೂರ್ಯ ಹೊರಗಡೆ ಬಂದಿದ್ದ. ಆಗ ಚೋಟು ರ್ಯಾಬಿಟ್ ಅಂದರೆ ಮೊಲ ಏನು ಮಾಡಿತು, ಏನನ್ನು ನೋಡಿತು ಅಂದರೆ ಗ್ರೀನ್ ಗ್ರಾಸ್, ಹಸಿರು ಹುಲ್ಲನ್ನು, ಅಲ್ಲಿ ಪಕ್ಕದಲ್ಲಿ ಹಸಿರು ಹುಲ್ಲನ್ನು ಅದು ನೋಡಿ ಏನು ಮಾಡಿತು, ಅದನ್ನು ತಿನ್ನಲಿಕ್ಕೆ ಓಡಿ ಬಂದಿತು. ಯಮ್ಮಿ ಗ್ರಾಸ್. ನೋಡಿ ಇಲ್ಲಿ, ಓ ಎಷ್ಟು ಚೆನ್ನಾಗಿದೆ ಅಲ್ವಾ ಹುಲ್ಲು, ಅದನ್ನು ತಿನ್ನಬೇಕು ಅಂತ ಮೊಲ ಏನು ಮಾಡಿತು, ಆಸೆಯಿಂದ ಅಲ್ಲಿಗೆ ಬಂದಿತು. ಯಾವಾಗ ಅಂದರೆ ಮಿಸಸ್ ಔಲೆಟ್ ಬ್ಲ್ಯಾಕ್ ಬೋರ್ಡ್ ಕಡೆ ಆ ಕಡೆ ಹೊಳ್ಳಿ ಏನು ಮಾಡ್ತಾಯಿದ್ರು, ಬರಿತಾಯಿದ್ರು ಬ್ಲ್ಯಾಕ್ ಬೋರ್ಡ್ ಮೇಲೆ. ಆಗ ರ್ಯಾಬಿಟ್ ಏನು ಮಾಡಿತು, ನಿಧಾನವಾಗಿ ಗ್ರೀನ್ ಗ್ರಾಸನ್ನು ತಿನ್ನಲಿಕ್ಕೆ ಬಂದಿತು. ನೆಕ್ಸ್ಟ್, ಓ ಇಟ್ಸ್ ವೆರಿ ಹಾಟ್ ಟುಡೇ. I can't sit under this burning sun, thought Monu the snake, and crawled to its home quietly. When Mrs. Owlet turned back after fishing, drawing the map of India, no one was in the class except Papu, who was dozing the last bench. ನೋಡಿ, ಆಗ ಮೊಲ ಹೋಯಿತಲ್ವ ಗ್ರೀನ್ ಗ್ರಾಸ್ ತಿನ್ನಲಿಕ್ಕೆ. ನಂತರದಲ್ಲಿ ಇದು ತುಂಬ ಬಿಸಿಯಾಗಿರ್ತಕ್ಕಂತಹ ದಿನ ಅಂತ ಹೇಳಿ ನನಗೆ ಈ ಒಂದು ಉರಿ ಬಿಸಿಲಿನಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ ಅಂತ ಮೋನು ಸ್ನೇಕ್ ಹಾವು ಏನು ಮಾಡಿತು, ಯೋಚನೆ ಮಾಡಿ ತನ್ನ ಮನೆ ಅಂದರೆ ಒಂದು ಏನಿತ್ತಲ್ಲಿ ಹುತ್ತ ಇತ್ತಲ್ವ, ಅಲ್ಲಿ ಏನು ಮಾಡಿತದು, ನಿಧಾನವಾಗಿ ತೆವಳುತ್ತಾ ತನ್ನ ಸೀಟ್ನಿಂದ ಇಳಿದು ತೆವಳುತ್ತಾ ತನ್ನ ಮನೆಯ ಕಡೆಗೆ ಬಂದಿತು. ಆಗಲೂ ಕೂಡ ಮಿಸಸ್ ಔಲೆಟ್ ಏನು ಮಾಡಿದರು, ಟರ್ನ್ ಬ್ಯಾಕ್ ದ ಬ್ಲ್ಯಾಕ್ ಬೋರ್ಡ್. ಅವರು ಬ್ಲ್ಯಾಕ್ ಬೋರ್ಡ್ ಕಡೆ ಹೊರಳಿ ಏನು ಮಾಡ್ತಾಯಿದ್ರು, ಬರಿತಾಯಿದ್ರು. ಅಷ್ಟೊತ್ತಿಗಾಗಲೇ ಇದೇನು ಮಾಡಿತ್ತು, ಸ್ನೇಕ್ ತನ್ನ ಹುತ್ತದ ಕಡೆಗೆ, ತನ್ನ ಮನೆಯ ಕಡೆಗೆ ಬಂದಿತ್ತು. ಆಗ ಮಿಸಸ್ ಔಲೆಟ್ ಬ್ಲ್ಯಾಕ್ ಬೋರ್ಡ್ ಮೇಲೆ ಇಂಡಿಯಾ ಮ್ಯಾಪನ್ನು ಏನು ಮಾಡ್ತಾಯಿದ್ರು, ಬಿಡಿಸ್ತಾಯಿದ್ರು. ಆಗ ಬೆಂಚ್ ಮೇಲೆ, ಕೇವಲ ಒಂದೇ ಒಂದು ಬೆಂಚ್ ಮೇಲೆ ಯಾರು, ಮಂಕಿ ಮಾತ್ರ ಕುಳಿತುಕೊಂಡಿತ್ತು, ಪಪ್ಪು. ಅರ್ಥ ಆಯ್ತಾ? ನೆಕ್ಸ್ಟ್, ಓ ಐ ಆಮ್ ವೆರಿ ಟಯರ್ಡ್, ಇಟ್ಸ್ ಮೈ ನ್ಯಾಪ್ ಟೈಮ್ ಟು, ಸೇಡ್ ಮಿಸಸ್ ಔಲೆಟ್. ಶಿ ಎಂಡ್ ದ ಕ್ಲಾಸ್ ಆ್ಯಂಡ್ ವೆಂಟ್ ಹೋಮ್ ಟು ಟೇಕ್ ರೆಸ್ಟ್. ನೋಡಿ, ಆ ಮ್ಯಾಪನ್ನು ತೆಗೆದು ತಿರುಗಿ ನೋಡುವಷ್ಟರಲ್ಲಿ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇರಲಿಲ್ಲ. ಆಗ ಏನು ಮಾಡುತ್ತಪ್ಪ ಅಂದ್ರೆ, ಅದು ಹೇಳುತ್ತೆ, ನನಗೆ ತುಂಬ ಟಯರ್ಡ್ ಆಗಿದೆ, ಅದಕ್ಕೆ ನಾನೇನು ಮಾಡ್ತೀನಿ, ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳಿ ನಾನು ನನ್ನ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಮಿಸಸ್ ಔಲೆಟ್ ಹೇಳಿ ಅಲ್ಲಿಂದ ಹೊರಡಿತು. ಪಪ್ಪು ಕೂಡ ಅಲ್ಲಿಂದ ಹೊರಟಿತು. ಅರ್ಥ ಆಯ್ತಾ? ನೋಡಿ, ಈ ರೀತಿಯಾಗಿ ಮಿಸಸ್ ಔಲೆಟ್ ದ ಫಾರೆಸ್ಟ್ ಸ್ಕೂಲ್, ಇಲ್ಲಿ ಫಾರೆಸ್ಟಲ್ಲಿರ್ತಕ್ಕಂಥ ಒಂದು ಶಾಲೆ ಯಾವ ರೀತಿ ನಡೀತಾ ಇತ್ತು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಪ್ರಾಣಿಗಳು ಯಾವ ರೀತಿ ವರ್ತನೆ ಮಾಡಿದವು ಆ ವಾತಾವರಣಕ್ಕೆ ತಕ್ಕಂತೆ ಅನ್ನೋದನ್ನು ಈ ಒಂದು ಸ್ಟೋರಿಯಲ್ಲಿ ಕಂಪ್ಲೀಟಾಗಿ ಹೇಳಲಾಗಿದೆ. ಇದರಲ್ಲಿ ಬಂದಿರತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ಎಲ್ಲರೂ ಕೂಡ ಗಮನಿಸಿ ಬರೆದುಕೊಳ್ಳಿ, ಸರಿನಾ? ದ ಫಾರೆಸ್ಟ್ ಸ್ಕೂಲ್. ನ್ಯೂ ವರ್ಡ್ಸ್: ಫಾರೆಸ್ಟ್ ಕಾಡು, ಟೀಚರ್ ಶಿಕ್ಷಕ, ಸ್ನೇಕ್ ಹಾವು, ರ್ಯಾಬಿಟ್ ಮೊಲ, ಮಂಕಿ ಮಂಗ, ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು, ಡ್ರಿಜ್ಲಿಂಗ್ ಚಿಮುಕಿಸಿ ಹನಿ ಮಳೆ, ಪೋರಿಂಗ್ ಸುರಿಯುವುದು, ಕೇವ್ ಗುಹೆ, ರೇನ್ ಮಳೆ, ಔಲ್ ಗೂಬೆ, ಗ್ರೀನ್ ಗ್ರಾಸ್ ಹಸಿರು ಹುಲ್ಲು, ಡಿಸ್ಟನ್ಸ್ ಅಂತರ, ಮಟ್ಟರ್ಡ್ ಗೊಣಗುತ್ತಿದ್ದ, ಹಾಟ್ ಬಿಸಿಯಾದ, ಸಿಟ್ ಕುಳಿತುಕೋ, ಬರ್ನಿಂಗ್ ಸನ್ ಸುಡುವ ಸೂರ್ಯ, ಕ್ರಾವಲ್ಡ್ ತೆವಳುವುದು. ಇವೆಲ್ಲವುಗಳು ಇದರಲ್ಲಿ ದ ಫಾರೆಸ್ಟ್ ಸ್ಕೂಲ್ ಅನ್ನುವಂಥ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಎಲ್ಲರೂ ಕೂಡ ಇವುಗಳನ್ನು ಬರೆದುಕೊಳ್ಳಿ. ಈ ಒಂದು ಸ್ಟೋರಿ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಯಿತು. ಎಲ್ರಿಗೂ ಕೂಡ ಈ ಸ್ಟೋರಿ ಇಷ್ಟ ಆಯ್ತಲ್ವಾ ಮಕ್ಕಳೇ? ಯಾವ ರೀತಿ ಮಿಸಸ್ ಔಲೆಟ್
ಇಲ್ಲಿ ನೋಡಿದಂತಹ ಒಂದು ಮೋನು ಸ್ನೇಕ್, ಚೋಟು ರ್ಯಾಬಿಟ್, ಪಪ್ಪು ಮಂಕಿ ಇವೆಲ್ಲವುಗಳಿಗೆ ಯಾವ ರೀತಿ ಪಾಠವನ್ನು ಹೇಳಿತು, ಹಾಗೆಯೇ ಅಲ್ಲಿರ್ತಕ್ಕಂಥ ಒಂದು ಸಿಚುವೇಶನ್ ಬಗ್ಗೆ ಎಲ್ಲರೂ ಕೂಡ ತಿಳಿದುಕೊಂಡ್ರಿ ಅಲ್ವಾ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ, ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.